ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಆರಾಮಿಲ್ಲ ನೋಡ್ರಿ. ಇವತ್ತು ಬರೀ ದವಾಖಾನಿಗೆ ಹೋಗಿ ಬರ್ತೀನಿ. ಯಾಕಂದ್ರೆ ಬರೀ ತನ ಟೈಮ್ ಬಂದು 12 ಗಂಟೆ ಆಗೈತೆ. ಇವಾಗ ಇವತ್ತಿನ ತನ ಅಮಾವಾಸ್ಯೆ ಅಂದ್ರೆ ಅಮಾವಾಸ್ಯೆ ರೀ. ಫುಲ್ ಸುಸ್ತಾಗ್ಬಿಡ್ತು. ಮುಕ್ಕೊಂಬಿಟ್ಟು ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ನನಗೆ ಟೆನ್ಷನ್ ಭಾಳ ಆಗೈತೆ ರೀ. ತಲೆ ಅಂದ್ರೆ ದಿಮ್ ಅಂತೈತಿ. ಹಿಂಗಾಗಿ ತಲೆ ಸುತ್ತಾಗತ್ತೈತೆ ರೀ. ಹಿಂಗಾಗಿ ಮೈ ಕೈ ಎಲ್ಲ ಫುಲ್ ನೋವಾಗ್ಯಾವು. ಅಡ್ಡಾಡೋದೊಂದು ಸುಸ್ತೊಂದು ಮನುಷ್ಯ ಜನ್ಮಕ್ಕೆ ಆ ಥರ ಬರ್ತಂತ, ಯಾವಾಗ ಏನು ಬರ್ತಂತ ಹೇಳೋಕ್ಕಾಗಲ್ಲ ನೋಡ್ರಿ. ಆದಷ್ಟು ಫ್ರೀಯಾಗಿ ಆರಾಮಾಗಿರ್ಬೇಕಂತ ಹೇಳ್ತೀನಿ ನೋಡ್ರಿ. ಇವಾಗ ದವಾಖಾನಿಗೆ ಹೋಗಿ ಬರ್ತೀನಿ. ಬರ್ರಿ ಹೋಗಿ ಬರೋಣ. ಯಾಕೆ ವೀಡಿಯೋ ಹಾಕಿಲ್ಲ ಅಂತೇಳಿ ಒಂದು ಸ್ವಲ್ಪ ವೀಡಿಯೋ ತೊಗೊಂಡು ನೋಡ್ರಿ. ಫುಲ್ ಇವತ್ತು ಅಮಾವಾಸ್ಯೆ ಅಂದ್ರೆ ಅಮಾವಾಸ್ಯೆ ರೀ. ಬಟ್ಟೆ ಪೂಜೆ ಮಾಡುವಾಗ ರಾಟಿ ಪೂಜೆ ರೀ. ಮನೆ ತೊಳೆಯು ಏನೂ ಇಲ್ಲರಿ. ಬಾದ್ಮಿ ಅಮಾವಾಸ್ಯೆ ಬಾದ್ಮಿ ಅಮಾವಾಸ್ಯೆ ದಿನ ಫುಲ್ ಸುಸ್ತಾಗ್ಬಿಡ್ತೀನಿ ಮನುಷ್ಯ. ಫುಲ್ ಮುಕ್ಕೊಂಬಿಟ್ಟು ನೋಡ್ರಿ. 12 ಆಗೈತೆ ಟೈಮು. ಇವಾಗ ಒಂದು ಸ್ವಲ್ಪ ಎದ್ದು ಕುಂತೀನಿ. ಇವಾಗ ದವಾಖಾನಿಗೆ ಹೋದ್ರಾತು. ಒಂದು ಸ್ವಲ್ಪ ತಲೆ ಸುತ್ತು ಇಷ್ಟು ಕಣ್ಣು ಬಿಟ್ಟರೆ ಸಾಕ್ರಿ. ಕತ್ಲು ಬರ್ತೈತೆ ರೀ ಕಣ್ಣಿಗೆ. ಇವಾಗ BP ಲೋ ಆಗಿತ್ತು. ಏನು ಮಾಡಿದ್ರಿ, ಒಂದು ಸ್ವಲ್ಪ ಉಪ್ಪು ತೊಗೊಂಡು ಬಾಯಿ ಹಾಕ್ಕೊಂಡು ಮುಕ್ಕೊಂಡಿದ್ದೆ. ಈಗ ಉಪ್ಪು ಅದ್ದಿಂತ ಉಪ್ಪು ತಿನ್ನೋದಾಗೈತೆ ರೀ. ಉಪ್ಪು ತಿಂದು ಬಾಯಿ ಇದಾಗೈತೆ ರೀ. ಉಪ್ಪು ತಿಂದು ಈಗ ಸ್ವಲ್ಪ ಕಣ್ಣಿಗೆ ಕತ್ಲು ಬರೋದು ಕಮ್ಮಿ ಆಗೈತೆ ರೀ. ಹೋಗಿ ಒಂದು ಸಲ ನೆಚ್ಕೊಂಬರ್ತೀನಿ ರೀ. ಯಾಕೆ BP ನಿನ್ನೆ ಕಮ್ಮಿ ಆಗೈತೆ ಅಂತ ಹೇಳಿದ್ರಿ. ಆದ್ರೆ ಅಷ್ಟೊಂದು ತೋರಿಸಿದ್ದಿಲ್ಲ ರೀ. ಇವತ್ತು ಚೆಕ್ಕ ಹೊಡಿತು ನೋಡಿರಿ. ಅದ್ರದ್ದು ಭಾಳ BP ಲೋ ಆತಂದ್ರೆ ಈ ಥರ ಆಗುತ್ತೆ ರೀ. ನನಗೆ ಇಲ್ಲಿ ಕಂದಿಲ್ಲ ನೋಡಿರಿ. BP ಹತ್ತೈತೆ ರೀ. ಆಯ್ತಿತ್ತು, ಲೋ ಆಗ್ತಿದ್ದಿಲ್ಲ. ಯಾಕೆ ಹಿಂಗೆ ಆಗುತ್ತೋ ಬರ್ರಿ ದವಾಖಾನಿಗೆ ಹೋಗಿ ಬರ್ತೀನಿ. ಹೋಗಿ ಬಂದು ನಿಮ್ಮ ಕೂಡ ಶೇರ್ ಮಾಡ್ತೀನಿ ನೋಡಿರಿ. ಟೈಮ್ 12 ಗಂಟೆ ಆಗೈತೆ ರೀ. ಶ್ರಾವಣಿಯರು ಅಲ್ಲಿ ನಮ್ಮ ದೊಡ್ಡವ್ರ ಮನೆಗೆ ಹೋಗಿ ಜಳಕ ಮಾಡಿ ಅಲ್ಲಿ ನಾಷ್ಟ ಮಾಡ್ಯಾರ ಅವರು. ನಾನು ಅಲ್ಲೇ ಹೋಗ್ಯವ. ನನ್ನ ಕೈಲಿ ಆಗಲ್ಲಂದೆ ಎದ್ದು ಕಸ ಸನ್ಯಾಕ ಅಂಗಳ ಕಸ ಹೊಡ್ಯಾಕೆ ಹೋಗೇನಿ ರೀ. ಚಕ್ಕರ್ ಬರಾಕತ್ತಿಬಿಡ್ತು. ಬಂದು ಸುಮ್ಮ ಮುಕ್ಕೊಂಬಿಟ್ಟು ನೋಡಿರಿ. ಯಾವುದೂ ಮಾಡಿಲ್ಲ. ಮನುಷ್ಯ ಹಿಂಗೆ ನೋಡಿರಿ. ಯಾವತ್ತಿಗೆ ಹೆಂಗೆ ಇರ್ತಂಗೆ ಗೊತ್ತಿಲ್ಲ. ಬರೀ ಹೋಗೋಣ್ರಿ. ನನಗೆ ಮಾತಾಡೋಕ್ಕೂ ದರ್ಲಾರಂಗೆ ಆಗೈತೆ ರೀ. ಯಾಕಂದ್ರೆ ಒಂಥರ ತಲೆ ದಿಮ್ ತಲೆ ಅಂತೈತೆ ರೀ. ಮಾತಾಡೋಕ್ಕೂ ಶಕ್ತಿ ಇಲ್ಲ, ಮತ್ತು ಕುಂದ್ರಾಕು ಶಕ್ತಿ ಇರೋಂಗೆ ಐತಿ. ಇಷ್ಟು ಕುಂತೀನಿ ರೀ. ಶ್ರವಣಕುಮಾರ ಮುಕ್ಕೊಂಡ ಲೈಟ್ ಹೋಗ್ಯಾವ್ರಿ. ಇವಾಗ ಮುಕ್ಕೊಂಡು ಸಾಕಾಗಿ ಇವಾಗ ಎದ್ದು ಕುಂತೀನಿ ರೀ. ಹೋಗಿ ಒಂದು ದವಾಖಾನಿಗೆ ಹೋಗಿ ಬಂದ್ರೆ ಆಯ್ತು. ತಲೆ ಈಗ ಎಲ್ಲ ಫುಲ್ ಬೆವ್ರು ಬಂದೈತೆ ರೀ. ಈಗ ಆರಾಮಾಗೈತೆ. ಜ್ವರ ಪರ ಏನೂ ಇಲ್ಲ ರೀ. ಬರ್ರಿ ದವಾಖಾನಿಗೆ ಹೋಗಿ ಬರೋಣ. ಹೋಗಿ ಬಂದು ಮತ್ತೆ ಸಿಗ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ, ಇಲ್ಲೇ ದವಾಖಾನಿಗೆ ಹೋಗಿ ಬಂದು ಎಲ್ಲ ಮನೆ ತೊಳ್ಕೊಂಡು ಸಜ್ಕದ ಹೋಳ್ಗೆ ಮಾಡಿ ಪೂಜೆ ಮಾಡಿ ನೋಡಿರಿ. ಇಲ್ಲೆಲ್ಲ ಪೂಜೆ ಮುಗ್ದೈತೆ ರೀ. ಒಳಗೆ ಲಾಟಿಗೂ ಪೂಜೆ ಮಾಡೀನಿ ರೀ. ಇಲ್ಲಿ ಬಟ್ಟೆ ಎಲ್ಲ ತೊಗೊಂಡು ಹಿಂಗೆ ಕೆಳಗಿಟ್ಟೋಗ್ಯ ರೀ. ಪೂಜೆ ಮಾಡೋಕೆ ಲೇಟ್ ಆಗೈತೆ. ಟೈಮ್ ಬಂದು 9 ಗಂಟೆ ಆಗೈತೆ ರೀ. ಇವಾಗ ಪೂಜೆ ಮುಗಿಸೈತೆ ನೋಡಿರಿ. ಶ್ರವಣಕುಮಾರ ಊಟ ಮಾಡಾಕತ್ತಾರೆ. ಪೂಜೆನೂ ಮುಗೀತು ನೋಡಿರಿ. ಜಗಲಿ ಪೂಜೆ ಮಾಡೀನಿ. ಶ್ರವಣಕುಮಾರ್ ಎಲ್ಲ ರಂಗೋಲಿ ಕಡಿಸಿಬಿಟ್ಟಾನ್ರಿ. ಯಾಕಂದ್ರೆ ಪೂಜೆ ಮಾಡ್ಬೇಕಂತೆ ಜಗಲಿ ಪೂಜೆ ಮಾಡ್ಕೊಂಡು ಹೊರ ಹೋಗೋದಾಗ ಬಟ್ಟೆ ಗಿರಿಯಾಕೆ ಬಂದು ರೀ. ಅವ್ರಿಗೆ ಕೊಟ್ಕೊತ ಕುಂಟೀನಿ. ಸಜ್ಕದ ಹೋಳ್ಗೆ ಮಾಡಿ ನೋಡಿರಿ. ಬಾದ್ಮಿ ಅಮಾವಾಸ್ಯೆ ಅಲ್ರಿ. ಅಡಿಗೆ ಬಟ್ಟೆ ಹೊಸ ಬಟ್ಟೆ ಮಾಲು ತಂದೇನಿ ರೀ. ಪೂಜೆ ಮಾಡಿರೋದಂತ ಸಜ್ಕದ ಹೋಳ್ಗೆ ಮಾಡಿ ನೋಡಿರಿ. ಎಲ್ಲ ಚಕ್ರ ಬರಾಕೈತಲ್ರಿ. ಎಲ್ಲ ತಳಗಿಟ್ಕೊಂಡು ಅಷ್ಟು ಅಡುಗೆ ಮಾಡೇನಿ ರೀ. ಏನೂ ಕ್ಲೀನ್ ಮಾಡಲ್ರಿ. ಇವಾಗ ಊಟ ಮಾಡಿ ಸುಮ್ಮ ವಿಡಿಯೋ ಮಾಡ್ಬೇಕ್ರಿ. ಇವತ್ತೇನು ವಿಡಿಯೋ ಮಾಡೇ ಇಲ್ಲ. ಯಾವ್ಯಾವ ಬಟ್ಟೆ ತೊಗೊಂಡೆ, ಯಾವ ಬಟ್ಟೆ ಇಲ್ಲ ಅಂತ ಅದ್ರ ಬಗ್ಗೆ ಮಾಹಿತಿ ಹೇಳ್ಬೇಕು ನಿಮಗೆ. ನಾ ಹಾಲು ಕಾಯಿಸ್ಬೇಕು, ಬೇಳೆ ಎಣ್ಣೆಗೆ ಇಟ್ಟೀನಿ, ಪಲ್ಯ ಮಾಡಬೇಕು. ಕೆಲಸ ಭಾಳ ಐತೆ. ಬರ್ರಿ, ಇವಾಗ ಟೈಮ್ ಬಂದ್ರೆ ಭಾಳ ಆಗೈತಿ. ಇವಾಗ ಬೇಳೆ ಪಲ್ಯ ಮಾಡ್ತೀನಿ ರೀ. ಶ್ರವಣಕುಮಾರ್ ಉಣ್ತಿನ್ನಾಕತ್ತಾರ. ಬೇಳೆ ಪಲ್ಯ ಮಾಡಿ ಅವ್ರಿಗೆ ಉಣ್ಣಾಕೆ ಕೊಡ್ತೀನಿ ನೋಡಿರಿ. ಬರ್ರಿ, ಇಲ್ಲಿ ನಾ ಬಟ್ಟೆ ಬಗ್ಗೆ ಹೇಳಿದ್ನಲ್ಲ, ಇಷ್ಟು ಲೆಕ್ಕ ನೋಡಿರಿ. ಇಲ್ಲಿಂದ ಹಿಡಿದು ಇಷ್ಟು ಲೆಕ್ಕ. ಇವತ್ತಿನ ಹೊಸ ಲೆಕ್ಕ ನೋಡಿರಿ. ಬಟ್ಟೆ ಹೋದಲ್ಲ ಅದ್ರದ್ದು ಟೋಟಲ್ ಲೆಕ್ಕ ಮಾಡಿದ್ರೆ 9,180 ರೂಪಾಯಿ ಆಗೈತೆ ರೀ. ಮತ್ತು ನನಗೆ ಬಂದಿದ್ದು ದುಡ್ಡು ಬಂದಿದ್ದಂದ್ರೆ 4,000 ರೂಪಾಯಿ ಬಂದೈತೆ ನೋಡಿರಿ ಫ್ರೆಂಡ್ಸ. ನಾನು 11 ಆಗಿತ್ತು ರೀ. ದವಾಖಾನಿಗೆ ಹೋಗಿ 12ಕ್ಕೆ ತೋರ್ಸ್ಕೊಂಬಂದೀನಿ ರೀ. BP ಲೋ ಆಗಿತ್ತಂತ ರೀ. BP ಲೋ ಆದ್ರೆ ನಂಗೆ ಹಂಗೆ ಆಗತ್ತೆ ರೀ. BP ಒಮ್ಮೆ ಲೋ ಆಗ್ತಿದ್ದಿಲ್ಲ ರೀ. ಯಾಕಂದ್ರೆ ಸಲ BP ಲೋ ಆಯ್ತು ನೋಡಿರಿ. ಯಾಕಂದ್ರೆ ಉಪ್ಪು ಕಮ್ಮಿ ತಿಂತೀವಿ ರೀ. ಆದ್ರೆ ನಾವು ಯಾಕಂದ್ರೆ BP ಭಾಳ ಮುಂಜಾನೆ ಮಾತ್ರ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀನಿ ರೀ. ಹಿಂಗಾಗಿ BP ಲೋ ಆಗಿತ್ತು. ಹೋಗಿ ಒಂದು ಸಲೈನ್ ಹಚ್ಕೊಂಡು BP ಗುಳಿಗೆ ತೊಗೊಂಡು ಮತ್ತು ಎಗ್ದಮ್ ಚಾ ಬಿಸ್ಕಿಟು ತಿನ್ನಿಸಿದ್ರು ಅವ್ರು. ಅಲ್ಲೇ ಇಲ್ಲೇ ನಮ್ಮ ಊರಾಗನೇ ದವಾಖಾನೆ ಇದೆ. ಅವರು ಚಾ ಮಾಡಿ ಬಿಸ್ಕಿಟ್ ತಿನ್ನಿಸಿದ್ರು. BP ಕಮ್ಮಿ ಭಾಳ ಐತೆ.
70 ಆಗೈತೆ ರೀ. ಬಿ ಪಿ ಲೋ ಆಗಿಬಿಟ್ಟೈತೆ. 70 ಆದ್ರೆ ಬಿ ಪಿ ಲೋ ಆಗೈತೆ. ಇನ್ನೂ ಸ್ವಲ್ಪ ಬಿಟ್ಟಿದ್ರೆ ಅಲ್ಲೇ ಲೋ ಆಗ್ತೈತಲ್ಲ ಬಿ ಪಿ. ಮುಂಜಾನೆ ಬಿದ್ದುಬಿಟ್ಟಿನಿ ರೀ ಫ್ರೆಂಡ್ಸ್. ಅಂಗಳ ಕಸ ಹೊಡಿ ಬಂದು ಬಿದ್ದು ಇಷ್ಟು ಕೈಯ ಬಳಿನೂ ಒಂದು ಇಲ್ಲ ನೋಡ್ರಿ. ಉಸು ಬಳಿನೂ ಹೋದು, ಬಳಿನೂ 1-2 ಇದ್ದು ರೀ. ಅವು ಬಳಿನೂ ಹೋದು. ಏನು ಮಾಡ್ಬೇಕ್ರಿ ಮತ್ತು ನೋಡ್ರಿ ದವಾಖಾನೆ ತೋರ್ಸೊಂಬಂದು ಹಂಗೆ ಒಂದಿಷ್ಟು ರೆಸ್ಟ್ ಮಾಡಿ ಮತ್ತು ಬಟ್ಟೆ ಗಿರಿಯಕ್ಕೆ ಮುಕ್ಕೊಂಡಿದ್ದೀನಿ ರೀ. ಬಟ್ಟೆ ಗಿರಿಯಕ್ಕೆ ಬಿಡ್ಲಿಲ್ರಿ. ಬರ್ರಿ ಒಂದು ಸ್ವಲ್ಪ ತೋರಿಸಿ ಬರ್ರಿ, ಮತ್ತು ನಾಳೆ ನಮ್ಗೆ ಬರೋದಾಗಲ್ಲ, ಇವತ್ತು ಅಮಾಸಿ ಖಾಲಿ ಅದೀವಿ ಮನ್ಯಾಗ ಅದೀವಿ ಅಂಥೇಳಿ ಗಿರಿಯಕ್ಕೆ ಬಂದು ರೀ. ನೀನು ಸುಮ್ಮ ಕುಂದ್ರ ಬರ್ರಿ, ನಾನು ನೋಡ್ತೀವಿ, ನಾವೇ ತೆಗೆದು ನೋಡ್ತೀವಿ ಅನ್ನಕತ್ರ ಹಾಕೋರು. ಹಿಂಗಾಗಿ ತಳಕ್ಕೆ ಬಂದು ಅವರಿಗೆ ಬಟ್ಟೆ ತೋರ್ಸ್ಕೊತ ಕುಂತೀನಿ ರೀ. ಹಾಗೆ ಗಿರಿಯಕ್ಕಳು ಒಂದಕ್ಕೊಂದು ಗಿರಿಯಕ್ಕಳು ಜಗ್ಗಿ ಗಿರಿಯಕ್ಕೆ ಬಂದು ರೀ. ಗಿರಿಯಕ್ಕೂ ಜಗ್ಗಿ ಬಂದವ್ರಿ. ಒಂದಿಷ್ಟು ಉದ್ರಿನೂ ಭಾಳ ಆಗೈತಿ, ಮತ್ತೊಂದಿಷ್ಟು ರೊಕ್ಕನೂ ಕೊಟ್ಟಾರ ನೋಡ್ರಿ. ನಡಿದಲ್ರಿ. ಮತ್ತು ಹಂಗೆ ಮನೆಗಿನಿ ತೊಳ್ಕೊಂಡ್ಕೇರಿ ಹಂಗೆ ಸಜ್ಕದ ಹೋಳಿಗೆ ಮಾಡಿ ಎಡೆ ಹಿಡ್ದೀನಿ ರೀ. ಎಡೆ ಹಿಡಿಬೇಕಂದ್ರೆ ಎಲ್ಲರೂ ಎಡೆ ಮಾಡೀನಿ ರೀ. ಇನ್ನು ಕಾವು ಹಿಡಿಬೇಕು ಎಡೆ ಹಿಡೋದು ಅನ್ನೋಕೆ ಮತ್ತು ಬಟ್ಟೆ ಗಿರಿಯಕ್ಕೆ ಬಂದು ರೀ. ಮತ್ತು 2 ಸೀರೆ ಆಸಿಟ್ಟು ರೊಕ್ಕ ಕೊಟ್ಟು ಹೋಗ್ಯಾರ ಅವರು. ಇಲ್ಲೇ ಪಿಕಾಕು ಬ್ಲೌಸ್ ಹೊಲಿ ಅಂತ ಬಟ್ಟೆ ವ್ಯಾಪಾರ ಮಾಡೋದಂತ ಎಷ್ಟು ಲಾಭ ಐತೆ ಅಂತ ನೋಡಿರಿ. ಬಟ್ಟೆ ಇಲ್ಲೇ ತೊಗೊಂಡು ಇಲ್ಲೇ ಟಿಚಿಂಗ್ ಕೊಟ್ಬಿಡ್ತಾರೆ. ಹಿಂಗಾಗಿ ಟಿಚಿಂಗ್ ಎಷ್ಟು ಬೇಕು ಅಷ್ಟು ಬಟ್ಟೆ ಬರ್ತಾವೆ ನೋಡಿರಿ. ಅದಕ್ಕೇನು ತೊಂದರೆ ಆಗೋಲ್ಲ ಬಟ್ಟೆ ಹೊಲಿಯೋಕ್ಕೇನು. ನನಗೆ ಸುಸ್ತಾಗ್ಬಿಟ್ಟೈತೆ ರೀ. ಯಾಕನ್ನ ತಲೆ ದಿಮ್ ಅಂತೈತೆ ನೋಡಿರಿ ಒಂದಿಷ್ಟು. ಆದರೂ ಒಂದಿಷ್ಟು ವಿಡಿಯೋ ಮಾಡ್ಕೊಂಡೇನಿ ರೀ. ಇದು ಟೈಮ್ ಬಂದು 10 ಗಂಟೆ ಆಗೈತೆ ನೋಡಿರಿ ರಾತ್ರಿ. ಎಲ್ಲ ಕೆಲಸ ಮುಗಿದ್ರಿ. ಮಕ್ಕಳು ಮುಕ್ಕೊಂಡವು. ಎಲ್ಲ ಊಟ ಮಾಡಿ ಲಾಗ್ ಮಾಡಬೇಕಂದ್ರೆ ಈಗ ಆಗೈತೆ ನೋಡಿರಿ. ಕರೆಂಟ್ ಅಂದು ಹೋಗೋದು ಬರೋದು. ಇವಾಗ ಕರೆಂಟ್ ಅದಾವ್ರಿ ನೋಡಿರಿ. ನಾ ಅಲ್ಲಿ ದೀಪ ಐತೆ ನೋಡಿರಿ. ಬಟ್ಟೆ ಮುಂದೆ ದೀಪ ಐತ್ರಿ. ಆ ಕಡೆ ಪ್ಯಾನ್, ಆ ಕಡೆ ಇಲ್ಲೇ ತಳ ಮುಕ್ಕೋಬೇಕು. ಮಳೆ ಒಂದು ಮಾಡಾಗೈತೆ ರೀ. ಶ್ರವಣಿ ಮುಕ್ಕೊಂಡಾರ ನೋಡ್ರಿ. ಅಲ್ಲಿ ಹಾಸ್ಕೊಂಡು ಅಲ್ಲಿ ಪ್ಯಾನ್ ಆ ಕಡೆ ಹಚ್ಚೀನಿ ರೀ. ಯಾಕಂದ್ರೆ ಈ ಸೈಡ್ ಹಚ್ಚಿದ್ನಿ ಅಂದ್ರೆ ದೀಪ ಐತೆ ಅಲ್ರಿ ಈ ಸೈಡು, ಅದಕ್ಕೆ ದೀಪ ಆರತ್ತೆ ಅಂತೇಳಿ ಆ ಸೈಡ್ ಪ್ಯಾನ್ ಹಚ್ಚಿ ಅವ್ರ ಮನೆಗೆ ನೋಡ್ರಿ. ನನಗೆ ಫುಲ್ ಒಂದಿನ ಆರಾಮಿಲ್ಲರ್ಕ ಎಷ್ಟು ಡಲ್ ಆಗೈತೆ ನೋಡ್ರಿ ಮುಖ. ಹಿಂಗೆ ರೀ ಆರಾಮಿರ್ಲಿಕ್ಕಂದ್ರೆ ಮನುಷ್ಯ ನಿಚ್ಚ ಇರೋದು ನೋಡ್ರಿ. ಅದ್ರ ಬಿ ಪಿ ಲೋ ಆಗಿಬಿಟ್ಟೈತಲ್ರಿ. ಬಿ ಪಿ ಲೋ ಒಮ್ಮೆ ಆಗಿದ್ದಿಲ್ಲ ರೀ ನನಗೆ. ಈ ಸಲ ಬಿ ಪಿ ಲೋ ಆಗೈತೆ ನೋಡ್ರಿ. ಬಟ್ಟೆ ಒಂದು ಇವತ್ತು ಜಗ್ಗಿ ಮಂದಿ ಅದ ರೀ. 9,180 ರೂಪಾಯಿ ಉದ್ರಿ ಆಗೈತೆ ರೀ. ಉದ್ರಿ ಏನು ರೀ, ಇದು ಇಷ್ಟ ಆಗೈತೆ ಕೊಡ್ತೀನಿ ಅಂತ ಹೇಳೋದು ಹೋಗ್ಬಿಡ್ತಾರೆ ರೀ. ತಂದು ಕೊಡ್ತಾರೆ ಬಿಡು ಅಂತೇಳಿ ನಾನು ಸುಮ್ಮನೆ ಹೋದ್ರಿ. 4,000 ರೂಪಾಯಿ ನನ್ನ ಕೈಯಾಗ ಬಂದವ್ರಿ ಇವತ್ತು ಬಟ್ಟೆವು. ಇನ್ನು ಆಶಿಟ್ಟಾರೆ ಇಲ್ಲೇ ಒಂದಿಷ್ಟು. ಇಲ್ಲೇ ಬಟ್ಟೆ 9,000 ರೂಪಾಯಿ ಉದ್ರಿ ಹೋದಾರಂದ್ರು. ಒಂದು ಮಂದಿ ಬಟ್ಟೆ ಇನ್ನೂ 4,000-5,000 ರೂಪಾಯಿ ಬಟ್ಟೆ ಇಲ್ಲೇ ಅದಾವ್ರಿ. ಒಂದು 4,000-5,000 ರೂಪಾಯಿ ಬಟ್ಟೆ ಅದಾವು. ಅವು ಒಂಥರ ಸೀರೆ ತಂದಿದ್ದೀನಿ ರೀ. ನಿಮಗೆ ತೋರಿಸ್ತೀನಿ. ಅವು ಮಾತ್ರ 6 ಸೀರೆ ಖಾಲಿ ಅದು ನೋಡಿರಿ. ಇವತ್ತು ಒಂದೇ ದಿನಕ್ಕೆ 6 ಸೀರೆ ಖಾಲಿ ಅದು. ಹಂಗೆ ಮಾಲ್ ಖಾಲಿ ಆಗ್ತಂದ್ರೆ ಬಟ್ಟೆ ವ್ಯಾಪಾರನೇ ಲಾಭ ಆಗತ್ತೆ ರೀ. ಮಾಲ್ ಉಳಿತು ಅಂದ್ರೆ ವ್ಯಾಪಾರ ಸರಿ ಆಗಲ್ಲ ನೋಡಿರಿ. ನೈಟಿನೇ ಅಷ್ಟೊಂದೇನು ಭಾಳ ತಂದಿರಲ್ಲ ರೀ. ಟಾಪ್ಗಳು 4 ಟಾಪ್ ಹೋಗ್ಯಾವ್ರಿ. 4 ಟಾಪ್ ಮಾರ್ಯಾವು. ಸೀರೆಗಳು ಮಾರ್ಯಾವು. ಹುಡ್ರ ಅರ್ಬಿ ಒಂಥರ ತಂದೀನಿ ರೀ. ಅವನು ತೋರಿಸ್ತೀನಿ. ಅವು ಮಾರ್ಯಾವು ಎಷ್ಟೆಷ್ಟು ಮಾರ್ಯಾವು ಎಷ್ಟೆಷ್ಟಿಲ್ಲ ಅಂತ ನಿಮ್ಗೆ ಕೂಡ ಯಾವ್ಯಾವ ಎಷ್ಟು ಮಾರ್ಯಾವು ಯಾವ್ಯಾವ ಎಷ್ಟಿಲ್ಲ ಅಂತೇಳಿ ತೋರಿಸ್ತೀನಿ ಬರ್ರಿ. ಒಂದಿಷ್ಟು ಹೋದಾರ ಎಷ್ಟು ಒಂದು ಸ್ವಲ್ಪ ಎಷ್ಟೆಷ್ಟು ಯಾವ್ಯಾವ ಮಾರ್ಯಾವ ಹೇಳಿ ಅಷ್ಟೇ ಒಂದು ಸ್ವಲ್ಪ ನೀವು ಕ್ಲೀವ್ ಕೊಡ್ತೀನಿ ನೋಡಿರಿ. ಎಷ್ಟು ಮಾರ್ಯಾವು ಎಷ್ಟಿಲ್ಲ ಅಂತೇಳಿ ಬರ್ರಿ ತೋರಿಸ್ತೀನಿ. ಫೋಟೋ ಅವು ಸೀರೆ 6 ಸೀರೆ ಮಾರ್ಯಾವ್ರಿ. ಅವು ನೋಡಿರ್ಬೇಕು ಮಸ್ತ್ ಇದ್ದು ರೀ ಸೀರೆಗಳು. ಹೋದಾರಿ ಅವು 400 ರೂಪಾಯಿ ಒಂದು ಹಾಕೀನಿ. ದಬಾಶ್ ಹೋದ್ರಿ 6 ಸೀರೆ. ಅವು ಒಂದು 55 ರೂಪಾಯಿ ಉಳಿತು ಬಿಡ್ರಿ. ಮತ್ತು 50 ರೂಪಾಯಿ ಉಳ್ಸ್ಕೊಂಡು ಹಾಕಿಬಿಟ್ನಿ ಅಂದ್ರೆ ದಬಾಶ್ ಹೋಗ್ತಾ ನೋಡಿರಿ. ಅವು ಸೀರೆ ಫೋಟೋ ಪೋಸ್ಟ್ರು ತೋರಿಸ್ತೀನಿ ರೀ. ಮತ್ತು ಹುಡ್ರ ಬ್ಯಾಗ 4 ಅಂಗಿ ಹೋಗ್ಯಾವ್ರಿ. ಇನ್ನು 2 ಹೋದ ಅದು ಒಂದು ಹೋಯ್ತು ಅಂದಾರ. ಫ್ಯಾಷನ್ ಇದ್ದು ಅಂದ್ರೆ ಹೊಸ ಡಿಸೈನ್ದಾಗ ಹೋಯ್ತಾರೆ ನೋಡಿರಿ. ಬರ್ರಿ ಎಷ್ಟೆಷ್ಟು ಮಾರೀನಿ ಎಷ್ಟೆಷ್ಟಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ, ತೋರಿಸ್ತೀನಿ ಬರ್ರಿ. ನೋಡಿರಿ ಇಲ್ಲೇ ನಾನು 6 ಸೀರೆ ನಿಂದರ್ಲಾರ ಹೋದು ಅಂತ ಹೇಳಿದ್ನಲ್ಲ, ಇವೇ ಸೀರೆ ನೋಡಿರಿ. ಜಂಪರ ಗ್ರ್ಯಾಂಡ್ ಬರ್ತಾವ್ರಿ. ಸೀರೆಗಳು ಪ್ಲೇನ್ ಬರ್ತಾವ್ರಿ. ಅವು ಸೀರೆನಲ್ಲಿ ಮ್ಯಾಗ ಅದಾವ್ರಿ. ನಾನು ತೊಗೊಲಿಲ್ಲ, ಪೋಸ್ಟು ಅಟ್ಟೆ ತೊಗೊಂಡು ನೋಡಿರಿ. ಯಾಕಂದ್ರೆ ಅಲ್ಲಿ ದೀಪ ಅದು ಐತಲ್ರಿ. ಹಿಂಗಾಗಿ ಇದೇ ಥರ ಬರ್ತಾವೆ ನೋಡಿರಿ ಸೀರೆ. ಮಸ್ತ್ ಇರ್ತಾವ್ರಿ ಸೀರೆಗಳು ಮಾತ್ರ. ಇವು 6 ಕಾಲಾಗೆ ನೋಡಿರಿ. 2 ನೀಲಿ, ಇವು 2 ಈ ಕಲರ್ ಬಂದಿದ್ದು ನೀಲಿ ಕಲರ. 2 ನೀಲಿ ಕಲರ್ ಬಂದಿದ್ದು ರೀ. ಮತ್ತು 4 ಕಲರ್ ಬೇರೆ ಇದ್ದು ತೊಗೊಂಡು ಹೋದ್ರು ನೋಡಿರಿ. 6 ಸೀರೆ ಖಾಲಿಯಾರಿ ಇವತ್ತನ. ಮತ್ತು ಈ ಥರ ಒಂದು ಹೋಗೈತೆ ರೀ. ಬಟ್ಟೆ ಕ್ವಾಲಿಟಿ ಐತ್ರಿ ಇದು. ಈ ಥರ ಒಂದು ಸೀರೆ ಹೋಗೈತೆ. ಈ ಥರ ಪ್ಲೇನ್ ಸೀರೆ. ಇವು ಪ್ಲೇನ್ ಸೀರೆಗ ಕ್ವಾಲಿಟಿ ಮಾತ್ರ ಮಸ್ತ್ ಅದ ರೀ ಸೀರೆಗಳು. ಈ ಥರ ಬರ್ತರಿ. ಬ್ಲೌಸ್ ನೆಟ್ ಬರ್ತೈತೆ. ಈಗ ಈ ಥರ ಬ್ಲೌಸ್ ಬರ್ತೈತೆ ರೀ. ಇವು 2 ಸೀರೆ ಮಾರ್ಯಾವ್ರಿ. ಇಲ್ಲೊಂದು 2 ಸೀರೆ ಮಾರ್ಯಾವ್ರಿ ಇವತ್ತು. ಇವು 2 ಮಾರ್ಯಾವ ನೋಡಿರಿ. ಇವು 2 ಹೋಗ್ಯಾವ್ರಿ. ಇವು 600 ರೂಪಾಯಿ ನೋಡಿರಿ ಇವು ಸೀರೆಗಳು. ಇವು 600 ರೂಪಾಯಿ ರೀ. ಇವು ಸೀರೆ ಇವು 400 ರೂಪಾಯಿ ರೀ.
ಇವು ನಿನ್ನೆ ವಿಡಿಯೋದಾಗ ಫೋಟೋ ಬಂದವ್ರಿ, ನೋಡಿರ್ಬೇಕು ವಿಡಿಯೋನು. ಈ ಸೀರೆ ಏನೈತಿ 600 ರೂಪಾಯ್ಗೆ ಒಂದು ಕೊಟ್ಟೀನಿ ರೀ. ಇವು 3 ಸೀರೆ ಹೋಗ್ಯಾವ್ರಿ, 3 ಸೀರೆ ಮಾರ್ಯ ನೋಡ್ರಿ. ಇವು ಈ ಥರ 3 ಸೀರೆ ಹೋಗ್ಯಾವ್ರಿ. ಇನ್ನೊಂದು ಥರ 2 ಅವು ತೋರಿಸ್ತೀನಿ ರೀ ನಾಳೆಗೆ. ಇಲ್ಲೇ ನೋಡಿರಿ ದೀಪ ಇಟ್ಟೀನಿ. ಇಲ್ಲ ಸೀರೆಗಳು ತೊಗೊಳಕ್ಕೆ ಹೋದ್ರೆ ದೀಪ ಇದಾಗತ್ತೆ ಅಂಥೇಳಿ ಅಲ್ಲಿ ಸೀರೆಗಳು ತೊಗೊಳಕ್ಕೆ ಆಗಲ್ರಿ ನನಗೆ. ಹಿಂಗಾಗಿ ಅಲ್ಲಿ ಹೋಗಲ್ರಿ ಇವತ್ತು. ನಾಳೆ ತೋರಿಸ್ತೀನಿ ರೀ ಅವು 2 ಸೀರೆ ಯಾವ ಅಂಥೇಳಿ. ಇವು ಇಂಥ 3 ಸೀರೆ ಮೇಲೆ ನೋಡ್ರಿ. ಪಿಂಕ, ಒಂದು ಈ ಕಲರ, ಒಂದು ಬೂದ್ ಕಲರ್ ಅಂತಾರಲ್ರಿ ಅದು ನೋಡ್ರಿ. 3 ಸೀರೆ ಮಾರ್ಯಾವು. ಈ ಥರ ಐತಲ್ರಿ. ಈ ಥರ ಏನೈತಿ ಡ್ರೆಸ್ಗಳು, ಹೆಣ್ಣು ಡ್ರೆಸ್ ರೀ ಇದು. ಈ ಥರ ಡ್ರೆಸ್ಗಳು 4 ಹೋಗ್ಯಾವ್ರಿ, 2 ಅದಾವ್ರಿ. ಈಗ ನಮ್ಮ ಚಿನ್ನಕ್ಕೆ ಒಂದು ತೊಗೋತೀನಿ ರೀ ಅದ್ರಾಗ ಒಂದು. ನೋಡ್ರಿ ಈ ಥರ ಫ್ಯಾಷನ್ ಹಾಫ್ ಚಡ್ಡಿ ಬಂದವ್ರಿ. ಇವಕ್ಕೆ ಚಂದ ಮಸ್ತ್ ಇರ್ತದೆ ಅಂತ ಹೇಳ್ಬೋದ್ರಿ. ಈ ಥರ ಬಂದೈತೆ ನೋಡ್ರಿ. ಈಗ ಈ ಥರ ಟಾಪ್ ಬಂದೈತೆ ರೀ. ಇಲ್ಲೊಂದು ಸ್ವಲ್ಪ ಮಗ್ಲ ಫ್ಯಾಷನ್ ಕೊಟ್ಟಾರ. ಮುಂದೆ ಸಕ್ಕತ್ತಿದ್ದು ರೀ. ನೋಡಿದ ತಕ್ಷಣವೇ ಹೊಸ ಡಿಸೈನ್ ಅಂತೇಳಿ ಮಕ್ಕಳಿಗೆ ತೊಗೊಂಡು ಹೋಗ್ಬಿಡ್ತಾರೆ ನೋಡ್ರಿ ಹಳ್ಳಿ ಕಡೆ. ಬಟ್ಟೆ ಮಾತ್ರ ಸೂಪರ್ ಇದ್ದು ರೀ. ಕ್ವಾಲಿಟಿನೂ ಹಂಗೆ ಅದಾವೆ ರೀ. ಕ್ವಾಲಿಟಿನೂ ಭಾರಿ ಚಲೋ ಅದಾವೆ. ಇವು 400 ರೂಪಾಯ್ಗೆ ಒಂದು ಹಾಕಿ ನೋಡಿರಿ ಡ್ರೆಸ್. ಇದನ್ನು ನಮ್ಗೆ 50 ರೂಪಾಯಿ ನೋಡಿರಿ ಲಾಭ. ಬಟ್ಟೆ ನಾವು ಕೊಟ್ಟಿದ್ದಂದ್ರೆ ಎಲ್ಲ ಯಾವೇ ಇಲ್ರಿ, 50 ರೂಪಾಯಿ ಲಾಭ ಸಿಗೈತೆ ನೋಡಿರಿ. ಏನು ಮಾರಿ 50 ರೂಪಾಯಿ ಸಿಕ್ಕೈತೆ ರೀ. ಇವು 400 ಹಾಕಿನಂದ್ರೆ 50 ರೂಪಾಯಿ ಮುರಿದು ಎಷ್ಟು ಬೂತೈತೆ ನೋಡಿರಿ ಇವಕ್ಕೆ. ಇವು 500 ಹಾಕೀನಿ ರೀ. ಇವಕ್ಕೆ ಎಷ್ಟು ಬರ್ತೈತೆ ನೋಡಿರಿ. ಇವು 600 ಹಾಕೀನಿ, ಇವು 600 ಹಾಕೀನಿ. ಬಟ್ 50 ರೂಪಾಯಿ ಲಾಭ ನೋಡಿರಿ ಎಲ್ಲರಾಗೂ. ಟಾಪ್ಗಳು 2, 1, 2 6 ಟಾಪ್ ಮಾರ್ಯಾವ್ರಿ. 6 ಟಾಪ್ನ ನಿನ್ನೆ ಒಂದು 4 ಹೋಗ್ಯಾವ್ರಿ, ಇವತ್ತೊಂದು 2 ಹೋಗ್ಯಾವು. 6 ಟಾಪ್ ಮಾರ್ಯಾವ. 6, 7, 8 ಟಾಪ್ ಮಾರ್ಯಾವ್ರಿ. 8 ಟಾಪು, ಒಂದು 4 ಪ್ಯಾಂಟ್ ಮಾರ್ಯಾವ. ಇಷ್ಟು ಮಾರ್ಯ ನೋಡಿರಿ ಟಾಪ್ಗಳು. ಅವು ತೋರಿಸ್ತಿದ್ದೀನಿ ರೀ ಟಾಪ್ಗಳನ್ನ ಅಲ್ಲೇ ಅದಾವು. ಮತ್ತು ಬೆಳ್ಳಿ ಮಾಳೆ ಅಂತೇಳಿ ತೋರಿಸೋದಾಗಲ್ರಿ ಇವಾಗ. ನಾಳೆ ತೋರಿಸ್ತೀನಿ ರೀ ಅವು ಮತ್ತು ಯಾವ್ಯಾವ ಮಾರ್ಯಾವ ಅಂತೇಳಿ ನಾಳೆ ಲಾಗ್ನಾಗ. ಮತ್ತು ನಾಳೆ ಬರ್ತೈತೆ ನೋಡಿರಿ ಲಾಗು. ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಚಾನಲ್ ಇದು ಯಾರಿಗೆ ವಿಡಿಯೋ ಇಷ್ಟ ಆಗುತ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಈ ಚಾನಲ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ. ಇದು ರೀ ಸದ್ಯ ನಾನು ಟೈಮ್ ಬಂದು ಭಾಳ ಆಗೈತೆ ರೀ. ವಿಡಿಯೋ ಚಂತನ ಮಾಡೋದಾಗಿಲ್ಲ ರೀ. ಬಟ್ಟೆ ಗಿರಾಕಿ ಇದ್ದಲಾಗ ಇವತ್ತು ಎಷ್ಟೆಷ್ಟು ವ್ಯಾಪಾರ ಆಯ್ತು ನಿಮ್ಗೂ ಶೇರ್ ಮಾಡಿರತ್ತಂತ ರಾತ್ರಿ ಅಲ್ಲಿಂತ ವಿಡಿಯೋ ಮಾಡಾಕತ್ತೀನಿ ನೋಡಿರಿ. ಯಾಕಂದ್ರೆ ನಾನು ವಿಡಿಯೋ ಹಾಕ್ಲಿಕ್ಕಂದ್ರೆ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ನಿಮ್ಮ ಮತ್ತು ಕ್ವಶನ್ ಕಮೆಂಟ್ ಮಾಡ್ತೀರಿ ನೀವು. ಅದ್ರ ಸಲಾಗ ವಿಡಿಯೋ ಮಾಡ್ಕೊಂಡೀನಿ ನೋಡಿರಿ. ವಿಡಿಯೋ ಮಾಡ್ಕೊಂಡು ಇವಾಗ ಟೈಮ್ 10 ಯಾಕೆ ಬಂದಿರ್ಬೇಕು ರೀ. ಇದು ಮಾಡ್ತೀನಿ ನೋಡಿರಿ. ಗುಡ್ ನೈಟ್ ನೋಡಿರಿ. ಬಾಯ್ ರೀ.